Hello future doctors, welcome to the new video. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಯಾರಿಗೆ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಗಿತ್ತು ಅವರು ಚಾಯ್ಸ್ 2 ಕೊಟ್ಟಿದ್ರು, ಫೀಸ್ ಸಹ ಕಟ್ಟಿದ್ರು. ಸೊ ಅವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ KU ವೆಬ್ಸೈಟಿಂದ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ಗೆ ಯಾವ ಡೇಟ್ ಇದೆ, ಯಾವ ಟೈಮ್ ಇದೆ ಅನ್ನೋದು ಕರೆಕ್ಟಾಗಿ ನೋಡಿಕೊಂಡು ಆ ಟೈಮ್ಗೆ KE ಆಫೀಸು ಬೆಂಗಳೂರು 18th ಕ್ರಾಸ್ ಮಲ್ಲೇಶ್ವರಂಗೆ ಹೋಗಿ. ಏನು ಹೇಳ್ತಾ ಇದೆ ಅಂತ ಫಸ್ಟ್ ಡೀಟೇಲ್ ಆಗಿ ನೋಡೋಣ. UG NEET 2024 ಮೆಡಿಕಲ್ ಇನ್ಸ್ಟ್ರಕ್ಷನ್ಸ್ ಟು ಚಾಯ್ಸ್ ಟು ಮೆಡಿಕಲ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಆಫ್ ಫಸ್ಟ್ ರೌಂಡ್. ನೀಟಾಗಿ ನೋಡ್ಕೊಂಬಿಡಿ. ಮೆಡಿಕಲ್ ಸೀಟ್ ಅಲಾಟೆಡ್, ನಾಟ್ ಡೆಂಟಲ್, ಆಯುಷ್, ಇಂಜಿನಿಯರಿಂಗ್ ಯಾವುದು ಅಲ್ಲ. ಇನ್ಸ್ಟ್ರಕ್ಷನ್ಸ್ ಟು ಓನ್ಲಿ ಚಾಯ್ಸ್ ಟು ಮೆಡಿಕಲ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಆಫ್ ಫಸ್ಟ್ ರೌಂಡ್. In the UG NEET 2024 first round, the candidates who have been allotted government medical seat in private medical college and private medical seat in private medical college. ನಿಮ್ಗೆ ಏನಾದರೂ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟು ಇಲ್ಲ ಅಂದರೆ ಪ್ರೈವೇಟ್ ಕೋಟಾ ಸೀಟ್ ಏನಾದರೂ ಅಲಾಟ್ ಆಗಿದ್ದರೆ, ನೀವು ಚಾಯ್ಸ್ 2 ಕೊಟ್ಟು ಫೀಸ್ ಪೇ ಮಾಡಿದ್ದರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ 2 ಸೆಟ್ ಸಮೇತ KE ಬೆಂಗಳೂರಲ್ಲಿ ಸಬ್ಮಿಟ್ ಮಾಡಬೇಕು. ಯಾವಾಗ ಏನು ಅಂತ ಶೆಡ್ಯೂಲ್ ಕೆಳಗಡೆ ಕೊಟ್ಟಿದ್ದಾರೆ, ನೋಡೋಣ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ KE ಆಫೀಸ್ಗೆ ಹೋಗಬೇಕಾಗತ್ತೆ. ರ್ಯಾಂಕ್ ವೈಸ್ ಶೆಡ್ಯೂಲ್ ಫಾರ್ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ 9/9/2024 ಅಂದರೆ ಸೋಮವಾರ. ರ್ಯಾಂಕ್ 1ರಿಂದ 30,000 ಇರೋವರು ಬೆಳಗ್ಗೆ 10:30ಯಿಂದ 12:30 ಒಳಗಡೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ 2 ಸೆಟ್ಸ್ ಅಟ್ KEA. ಎರಡು ಸೆಟ್ ಮಾಡಿ 2 ಸೆಟ್ ಅಲ್ಲಿ ಕೊಟ್ಬಿಡ್ತೀರಾ ಅನ್ಕೊಳ್ಳಿ. ಕಾಲೇಜ್ಗೆ ಹೋದಾಗ ಅಲ್ಲೊಂದು 2 ಸೆಟ್ ಕೇಳ್ತಾರೆ, ಇಲ್ಲ ನಿಮ್ಗೆ ನೆಕ್ಸ್ಟು ಸ್ಕಾಲರ್ಶಿಪ್ಗೆ ಅದಕ್ಕೆ ಇದಕ್ಕೆ ಅಂತ ಇನ್ನೊಂದು 2 ಸೆಟ್ ಬೇಕಾಗುತ್ತೆ. ಅದಕ್ಕೆ ನಾನು ಮೊದಲೇ ಹೇಳ್ತಿದ್ದೀನಿ, ಒಂದು 5-6 ಸೆಟ್ ಮಾಡ್ಕೊಳ್ಳಿ, ಏನೂ ಲಾಸ್ ಆಗೋದಿಲ್ಲ. ಆಮೇಲೆ ತುಂಬ ಜನಕ್ಕೆ ಇನ್ನೂ ಡೌಟ್, ಎಲ್ಲರೂ ಶಾರ್ಟ್ ಕಟ್ಟಲ್ಲೇ ಹೋಗಬೇಕು, ಆರಾಮಾಗೇ ಇರಬೇಕು ಅಂತ ಸೆಲ್ಫ್ ಅಟೆಸ್ಟೇಷನ್ ಆದರೆ ಸಾಕಾ, ಹಾಗೆ ಹೀಗೆ ಅಂತೀರಾ. ಗೆಸ್ಟೆಡ್ ಆಫೀಸರಿಂದ ಅಟೆಸ್ಟೇಷನ್ ಮಾಡಿಸ್ಕೊಳ್ಳೋಕ್ಕೆ ಏನು ಕಷ್ಟ ನಿಮಗೆ? ಗೆಸ್ಟೆಡ್ ಆಫೀಸರಿಂದ ಅಟೆಸ್ಟೇಷನ್ ಮಾಡಿಸ್ಕೊಂಡ್ರೆ ಇಟ್ಸ್ ವ್ಯಾಲಿಡ್. ನೆಕ್ಸ್ಟ್ ಇಯರು ಇಲ್ಲ 6 ತಿಂಗಳಾದ್ಮೇಲೆ ಯಾವುದೋ ಒಂದು ಒಳ್ಳೆ ಪರ್ಪಸ್ ಬೇಕಾಗುತ್ತೆ. ಸುಮ್ಮನೆ ಸೆಲ್ಫ್ ಅಟೆಸ್ಟೆಡ್ ಎಲ್ಲ ಕಡೆ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ನನ್ನ ಸಲಹೆ ಗೆಸ್ಟೆಡ್ ಆಫೀಸರ್ದು. ನಿಮ್ಮಿಷ್ಟ, ನೀವು ಸೆಲ್ಫ್ ಅಟೆಸ್ಟ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತೀನಿ, ನಿಮ್ಗೆ ಎಲ್ರಿಗೂ ಯಾವಾಗಲೂ ಶಾರ್ಟ್ ಕಟ್ಟಲ್ಲೇ ಬೇಕಾಗಿತ್ತು. ಮನೆಯಲ್ಲಿ ಕೂತಿದ್ದ ಕಡೆನೇ ಫಿಂಗರ್ ಟಿಪ್ಸಲ್ಲಿ ಮೊಬೈಲ್ ನೋಡ್ಕೊಂಡು ಎಲ್ಲ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕರೆಕ್ಟಾಗಿ ಈಗ ಸ್ವಲ್ಪ ಕಷ್ಟಪಟ್ಟರೆ ನೆಕ್ಸ್ಟ್ 1 ವರ್ಷ 2 ವರ್ಷ ಯಾವುದೂ ಕಷ್ಟ ಆಗಲ್ಲ. ಯಾವತ್ತಾದ್ರೂ ನಿಮ್ದೆಲ್ಲಪ್ಪ ಸರ್ಟಿಫಿಕೇಟ್ಸ್ ಕೊಡಿ ಅಂದರೆ ಅಟೆಸ್ಟೇಷನ್ ಆಗಿದೆ ನೋಡಿ ಸರ್, ಅಟೆಸ್ಟೆಡ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಒರಿಜಿನಲ್ ಡಾಕ್ಯುಮೆಂಟ್ಸ್. ಯಾಕೆಂದರೆ ಒರಿಜಿನಲ್ ನೋಡ್ಬಿಟ್ಟು ಅಟೆಸ್ಟ್ ಮಾಡಿರ್ತಾರೆ ನಿಮ್ಮ ಫೋಟೋ ಕಾಪಿನ. ಹಾಗಾಗಿ ಒಂದು 5-6 ಸೆಟ್ ಮಾಡಿಕೊಳ್ಳಿ. ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೊಳ್ಳಿ. ಹಾಗೆ ಈ ಅಟೆಸ್ಟೆಡ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬೇಕಾದ್ರೆ ಕಲರ್ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ. 1ರಿಂದ 30,000 ರಿಪೋರ್ಟಿಂಗ್ ಟೈಮ್ 9:45. ಬೇರೆ ಊರಿಂದ ಬರೋರಾದರೆ ಬಸ್ ಬುಕ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಪ್ಯಾಕ್ ಥರ ಏನೋ ಬರೋಕ್ಕೆ ಹೋಗ್ಬೇಡಿ. ಓನ್ಲಿ ಸ್ಟೂಡೆಂಟ್ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ. ಸೊ ಸ್ಟೂಡೆಂಟಿಗೆ ಭಯ, ಸ್ಟೂಡೆಂಟ್ ಚಿಕ್ಕ ಮಗು, ಗೊತ್ತಾಗೋದಿಲ್ಲ ಅವನಿಗೆ ಬೆಂಗಳೂರಲ್ಲಿ, ದಾರಿ ತಪ್ಪೋಗ್ತಾನೆ ಅಂದರೆ ಒಬ್ಬರು ಯಾರಾದರೂ ಪೇರೆಂಟ್ ಬರಬಹುದು. ಒಂದಿಬ್ಬರು ಬನ್ನಿ ಸಾಕು. ಇಲ್ಲ ಬೆಂಗಳೂರು ಪಿಕ್ನಿಕ್ ಮಾಡಬೇಕು ಅಂದರೆ ಎಲ್ಲರೂ ಬಂದು ಆರಾಮಾಗಿ ಹೋಗಬಹುದು. ನೆಕ್ಸ್ಟು ರಿಪೋರ್ಟಿಂಗ್ ಟೈಮ್ 12:45 ಯಾರಿಗೆ 30,001ಇಂದ 50,000ವರೆಗೂ. ಮಧ್ಯಾಹ್ನ 2:45 ಯಾರು ರಿಪೋರ್ಟ್ ಆಗಬೇಕು ಅಂದರೆ 50,000ಇಂದ 60,000ವರೆಗೂ. ಸೊ ಫಸ್ಟ್ ದಿನಾನೇ ರ್ಯಾಂಕ್ 1ಇಂದ ಹಿಡಿದು ರ್ಯಾಂಕ್ 60,000 ಆಗೋಗುತ್ತೆ. ನಿಮ್ಗೆ ಏನು ಟೈಮ್ ಕೊಟ್ಟಿದ್ದಾರೋ ದಯವಿಟ್ಟು ಆ ಟೈಮ್ಗೆ ರಿಪೋರ್ಟ್ ಆಗಿ. ಈ ಥಿಯೇಟ್ರ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರಲ್ಲ, 7:15 ಮೂವಿ ಅಂದರೆ 7:40 ಬರೋದು, ಇವ್ರ ಕೈ ಕಾಲು ತೊಳ್ಕೊಂಡು ಹೋಗೋದು, ಬೇರೆಯವ್ರಿಗೆ ತೊಂದರೆ ಕೊಟ್ಟು ಕೂತ್ಕೋತಾರಲ್ಲ, ಆ ಥರ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ. ನಿಮ್ಗೆ ಏನು ಟೈಮ್ ಕೊಟ್ಟಿದ್ದಾರೆ ಅದಕ್ಕಿಂತ 5-10 ನಿಮಿಷ ಮೊದಲೇ ಹೋಗಿ, ಏನು ಕಳ್ಕೊಳ್ಳೋದಿಲ್ಲ. ಯಾಕೆಂದರೆ ನಾವೆಲ್ಲ ನಮ್ಮ ರಾಜಕಾರಣಿಗಳ ಥರ VIP ಥರ ನಮ್ಮನ್ನು ನಾವೇ ಟ್ರೀಟ್ ಮಾಡ್ಕೋತೀವಿ. ಅವರು 10:30 ಅಂತ ಹೇಳಿರ್ತಾರೆ, 10:30 ನಾವು KE ಆಫೀಸ್ ಪಕ್ಕ ಇರೋ ಕ್ಯಾಂಟೀನಲ್ಲಿ ತಿಂಡಿ ತಿಂತಾ ಇರ್ತೀವಿ. ಹೊಟ್ಟೆ ಹಸಿತಿತ್ತು, ತಿಂಡಿ ತಿಂತಾ ಇದ್ವಿ, ಹೋಗೋಣ. ಯಾಕೆಂದರೆ 12:30ವರೆಗೂ ಇದೆಯಲ್ಲ, ಅಲ್ಲೊಬ್ಬ ಕರೀತಿರ್ತಾನೆ, ನಿಮ್ಮ ನಂಬರ್ ಕರೀತಿರ್ತಾನೆ, ಆಲ್ ಇಂಡಿಯಾ ರ್ಯಾಂಕು. ಆ ರ್ಯಾಂಕ್ ಆದ ಮೇಲೆ ಬೇರೆ ರ್ಯಾಂಕ್ ಕರೀತಿರ್ತಾನೆ. ನೀವು ಹೋಗ್ಬಿಟ್ಟು ಸರ್ ನನ್ನ ರ್ಯಾಂಕು ಅಂದರೆ ಅವನಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಕರೆದಿದ್ದೆ ನೀವು ಬಂದಿಲ್ಲ, ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತಾನೆ. ಸೊ ಆ ಕಾನ್ಸಿಕ್ವೆನ್ಸಸ್ ಎಲ್ಲ ಯಾಕೆ ಫೇಸ್ ಮಾಡ್ತೀರಾ? ಹೋಗಿ ಸ್ಮೂತಾಗಿ ಮುಗಿಸ್ಕೊಂಬನ್ನಿ. ಯಾಕೆಂದರೆ ಈ ಕಾನ್ಸಿಕ್ವೆನ್ಸಸ್ ಎಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. 10ನೇ ತಾರೀಕು 60,000ದಿಂದ 90,000, 11ನೇ ತಾರೀಕು 90,001ರಿಂದ 1,80,000, 12ನೇ ತಾರೀಕು
1,80,000ದಿಂದ ಲಾಸ್ಟ್ ರ್ಯಾಂಕ್ವರೆಗೂ ಯಾರಿಗಾದರೂ ಸೀಟ್ ಅಲಾಟ್ ಆಗಿದ್ರೆ, ಚಾಯ್ಸ್ 2 ಕೊಟ್ಟಿದ್ರೆ, ಫೀಸ್ ಕಟ್ಟಿದ್ರೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಸೀಟ್ ಸಿಕ್ಕವರು ಮಾತ್ರ ಹೋಗಬೇಕು. ನಿಮ್ಗೆ ಏನಾದರೂ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿತ್ತಾ, ನೀವು ಹೋಗೋ ಅಗತ್ಯ ಇಲ್ಲ. NRI ಕೋಟಾದಲ್ಲಿ ಅಲಾಟ್ ಆಗಿದೆಯಾ, ಹೋಗೋ ಅಗತ್ಯ ಇಲ್ಲ. ಸೊ KE ಆಫೀಸು ಮಲ್ಲೇಶ್ವರಂ 18th ಕ್ರಾಸ್ ಇದೆ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಖಂಡಿತ ಹೋಗಿ ನೋಡಿಕೊಂಡು ಬನ್ನಿ. ಏಕೆಂದರೆ ಪ್ರೊಫೆಷನಲ್ ಕೋರ್ಸಿಗೆ ಸೇರಿದ ಮೇಲೆ KE ಆಫೀಸ್ ಎಲ್ಲಿದೆ ಅಂತ ಗೊತ್ತಾಗಲೇಬೇಕು. ಇದರಲ್ಲೂ ನನಗೊಂದು ಡೌಟ್ ಬರ್ತಿದೆ. ಯಾಕೆಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸಲ್ಲೇ ಕೊಟ್ಬಿಟ್ಟಿರ್ತೀರಿ. ಯೂಶಿಯಲಿ ಹಿಂದಿನ ವರ್ಷಗಳಲ್ಲೆಲ್ಲ ಅನೆಕ್ಷರ್ 1 and 9 ಎರಡೂ KE ಆಫೀಸ್ಗೆ ಸಬ್ಮಿಟ್ ಮಾಡ್ತಿದ್ರು ಅಲಾಂಗ್ ವಿತ್ ದಿಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಅನೆಕ್ಷರ್ 1 and ಅನೆಕ್ಷರ್ 9 ರೂರಲ್ ಸರ್ವಿಸ್ ಬಾಂಡು ಮತ್ತು ಒಂದು ಜನರಲ್ ಅಫಿಡವಿಟ್. ಅದರ ಬಗ್ಗೆ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನೀವು ಕಾಲೇಜ್ಗೆ ಹೋದಾಗ ಅಲ್ಲಿ ಕೊಡಬೇಕು ಅಂತ ಗೊತ್ತು. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸು ಅಲ್ಲಿ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ನೀವು ಕೊಡ್ತಾ ಇದ್ದಿದ್ದು ಅಟೆಸ್ಟೆಡ್ ಕಾಪೀಸ್ ಮಾತ್ರ. ಈಗ ಈ ಬಾಂಡ್ ಮಾತ್ರ 2 20 ರೂಪೀಸ್ ಸ್ಟ್ಯಾಂಪ್ ಪೇಪರು, 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಸೈನ್ ಮಾಡಿಕೊಟ್ಟಿದ್ದೀರಲ್ಲ, ಅದನ್ನು ನೀವು ಕಾಲೇಜಲ್ಲೇ ಕೊಡಬೇಕಾ, ಇಲ್ಲ ಮತ್ತೆ KEಗೆ ಹೋಗಿ ಕೊಡಬೇಕಾ, ಏನೂ ಹೇಳಿಲ್ಲ. ನನ್ನ ಪ್ರಕಾರ ಮತ್ತೆ KEಗೆ ಅವರೇನು ಕರ್ಸ್ಕೊಳ್ಳೋದಿಲ್ಲ ಅನೆಕ್ಷರ್ 1 and 9 ಕೊಡಿ ಅಂತ. ಸೊ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಬಟ್ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಏನೇ ಒಂದು ಸರ್ಕ್ಯುಲರ್ ಕೊಟ್ಟರೆ ಆಪೋಸಿಟ್ ಪರ್ಸನ್ಗೆ, ಓದ್ತಾ ಇರೋ ಸ್ಟೂಡೆಂಟ್ಗಾಗಲಿ ಏನು ಡೌಟ್ ಬರಬಹುದು ಅಂತ ಮನಸ್ಸಲ್ಲಿ ಇಟ್ಕೊಂಡು ಫ್ರೇಮ್ ಮಾಡಬೇಕಾಗತ್ತೆ ಒಂದು ಸರ್ಕ್ಯುಲರ್. ಏಕೆಂದರೆ ಅನೆಕ್ಷರ್ 1 and 9 ಸಬ್ಮಿಟ್ ಮಾಡಲೇಬೇಕು. ಎಲ್ಲಿ ಮಾಡಬೇಕು ಅಂತ ಮೊದಲು ಹೇಳಿದ್ರು ಅವ್ರು KEಗೆ ಅಲಾಂಗ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಈಗ ಬರೀ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಮೇತ KE ಆಫೀಸಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅನೆಕ್ಷರ್ 1 and 9 ಏನೂ ಮಾತಾಡ್ತಿಲ್ಲ. ನೋಡೋಣ, ರಿಸಲ್ಟ್ ಬರುತ್ತೆ, ಕೌನ್ಸಿಲಿಂಗ್ ರಿಸಲ್ಟು. ಅದಾದಮೇಲೆ ಅನೆಕ್ಷರ್ 1 and 9 ಬಗ್ಗೆ ಮೋಸ್ಟ್ಲಿ ಡೀಟೇಲ್ ಆಗಿ ಇನ್ನೊಂದು ಸರ್ಕ್ಯುಲರಲ್ಲಿ ಹೇಳ್ಬೋದು. ಅಲ್ಲಿವರೆಗೂ ಪೇಷನ್ಸಿಂದ ಕಾಯೋಣ. ನಮ್ಮ ಡೌಟ್ಸು ನಮ್ಮ ಹತ್ರನೇ ಇರಲಿ. ಅದರ ಕ್ಲಾರಿಫಿಕೇಷನ್ಗೋಸ್ಕರ ಇನ್ನೊಂದು ಸರ್ಕ್ಯುಲರ್ ಬಿಡಬಹುದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.